ಆತ್ಮೀಯರೇ, ಇಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲಕ್ಕೆ ತಕ್ಕಂತೆ ಪ್ರಾರ್ಥನೆ ಬಗ್ಗೆ ಯಾವ ರೀತಿಯಾದಂಥ ಪ್ರೊಸೀಜರ್ಗಳನ್ನು ಅನ್ವಯ ಮಾಡಿಕೊಳ್ಬೇಕು ಮತ್ತು ಅದರ ನಿಯಮಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾಳೆ ಶನಿವಾರ ಏನು ಜೂನ್ 21 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ, ಅದಕ್ಕೆ ಬೇಕಾದಂತಹ ಪೂರ್ಣ ಮಾಹಿತಿಯನ್ನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಪಡಿಸ್ತಾ ಇದ್ದೇನೆ. ಈಗ ಆಲ್ರೆಡಿ ನಿಮಗೆ ಈ ದಿನ ಮಾಹಿತಿನ ತಾವುಗಳೆಲ್ಲ ಪಡ್ಕೊಂಡಂತೆ ಈ ಒಂದು ನಿಂತು ಮಾಡ್ತಕ್ಕಂಥ ಆಸನಗಳ ಭಂಗಿಗಳ ಬಗ್ಗೆ ನಾನು ಮೊದಲನೇದಾಗಿ ಹೇಳ್ತಾ ಹೋಗ್ತೀನಿ. ಪ್ರೋಟೋಕಾಲದಲ್ಲಿ ಮೊದಲನೇದಾಗಿ ಏನೊಂದು ಮಾಹಿತಿ ಬೇಕು ನಮಗೆ, ಆ ಪ್ರಕಾರದಲ್ಲಿ ದೈಹಿಕ ಒಂದು ಸರಳತೆಗೋಸ್ಕರ ಸರಳವಾಗಿರ್ತಕ್ಕಂಥ ಒಂದು ವ್ಯಾಯಾಮಗಳನ್ನು ಮಾಡಲಿಕ್ಕೆ, ಅಂದರೆ ಸೊಂಟಕ್ಕೆ ವ್ಯಾಯಾಮ, ಭುಜಕ್ಕೆ ವ್ಯಾಯಾಮ, ಕತ್ತಿಗೆ ವ್ಯಾಯಾಮ, ಕಾಲುಗಳಿಗೆ ವ್ಯಾಯಾಮ, ಹೀಗೆ ದೇಹದ ಅಂಗಾಂಗಗಳ ಸಡಿಲತೆಗೋಸ್ಕರ ನಾವು ನಿಂತು ಮಾಡುವಂತಹ ಸರಳ ವ್ಯಾಯಾಮಗಳನ್ನು, ಎಕ್ಸಸೈಸ್ಗಳನ್ನು ಮಾಡಿದ ನಂತರದಲ್ಲಿ ಪ್ರೋಟೋಕಾಲದಲ್ಲಿ ಇದ್ದಂತೆ ಈ ಪ್ರಕಾರದ ಒಂದು ಆಸನಗಳನ್ನು ಅಭ್ಯಾಸ ಮಾಡಿದಾಗ ಅದು ಭಾಳ ಸಹಾಯಕಾರಿ ಆಗ್ತದೆ. ಹಾಗಾಗಿ ನಿಂತು ಮಾಡ್ತಕ್ಕಂಥ ಆಸನಗಳ ಭಂಗಿಯಲ್ಲಿ ಮೊದಲನೇದಾಗಿ ತಾಡಾಸನ. ತಾವುಗಳು ಈ ಒಂದು ಭಂಗಿಯಲ್ಲಿ ನೋಡ್ತಾ ಇದ್ದೀರಿ. ತಾಡಾಸನದಲ್ಲಿ ಈ ಒಂದು ತಾಡಾಸನವನ್ನು ನೇರವಾಗಿ ನಿಂತು ಒಂದು ಸಂಪೂರ್ಣವಾಗಿ ಸಾವಧಾನ ಸ್ಥಿತಿಯಲ್ಲಿ ನಿಂತ್ಕೊಂಡು ಎರಡೂ ಕೈಗಳನ್ನು ಉಸಿರನ್ನು ಮೇಲಕ್ಕೆ ತೆಗೆದುಕೊಳ್ತಾ ಮೇಲಕ್ಕೆ ಎತ್ತಿ ಊರ್ಧ್ವಮುಖದಲ್ಲಿ ಒಂದಕ್ಕೊಂದು ಕೈಗಳನ್ನು ಎಣೆದು ಮುಂಗಾಲಿನ ಮೇಲೆ ದೇಹದ ಭಾರ ಬಿಡ್ತಾ ಹಿಮ್ಮಿಡಿಗಳನ್ನು ಎತ್ತಿ ಮೇಲಕ್ಕೆತ್ತಿ ನಿಲ್ಲಬೇಕು. ಈ ಚಿತ್ರದಲ್ಲಿ ಮಾಡಿದಂತೆ ತಾವುಗಳು ಶಾಲಾವಧಿನಲ್ಲಿ ಮಕ್ಕಳಿಗೆ ಅಭ್ಯಾಸವನ್ನು ಶನಿವಾರ ದಿನ ಮಾಡಿಸ್ತಾ ಹೋದರೆ ಮಕ್ಕಳು ಕೂಡ ಸರಳವಾಗಿ ಮಾಡ್ತವೆ. ಮೊದಲು ಇದರ ಅನುಭವಕ್ಕಾಗಿ ನೋಡಿಕೊಂಡು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ಬಾರಿ ಮನೆಯಲ್ಲಿ ಅಭ್ಯಾಸವನ್ನು ಪೂರ್ವಭಾವಿಯಾಗಿ ಮಾಡಿದರೆ ತಾವುಗಳು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ಬೋದು. ಮೊದಲನೇ ಆಸನ ನಿಂತು ಮಾಡ್ತಕ್ಕಂಥ ಆಸನದಲ್ಲಿ ತಾಡಾಸನ. ಇದರ ಪ್ರಯೋಜನ ಇಲ್ಲಿದೆ. ತಾವುಗಳು ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಮಕ್ಕಳಿಗೆ ಸೂಚನೆಯನ್ನು ಕೊಟ್ಟರೆ ಮಕ್ಕಳು ಅದನ್ನು ನಿರಂತರವಾಗಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ನು ಎರಡನೇ ಆಸನ ವೃಕ್ಷಾಸನ. ವೃಕ್ಷ ಅಂದರೆ ಮರ. ಈ ಒಂದು ಆಸನ ಅಂತಿಮ ಸ್ಥಿತಿ ಮರದ ಆಕಾರವನ್ನು ಹೋಲುವುದರಿಂದ ಇದಕ್ಕೆ ವೃಕ್ಷಾಸನ ಅಂತ ಕರಿತೀವಿ. ಈ ಒಂದು ಆಸನವನ್ನು ಮಾಡ್ತಾ ಹೋಗೋದ್ರಿಂದ ನರದ ಸ್ನಾಯು ಸಮನ್ವಯತೆ ಮತ್ತು ಒಂದು ಕಷ್ಟ ಸಹಿಷ್ಣುತೆ ಅಂತ ತಿಳಿದುಕೊಡ್ತಕ್ಕಂಥದ್ದು, ಕಾನ್ಸಂಟ್ರೇಷನ್, ಏಕಾಗ್ರತೆ ಬರ್ತದೆ. ಒಟ್ಟು ಈ ಒಂದು ಆಸನವನ್ನು ಭಾಳ ಸರಳವಾಗಿ ಮಕ್ಕಳು ಮಾಡಲಿಕ್ಕೆ, ಅವರ ಒಂದು ಒಂದೇ ಕಾಲಿನ ಮೇಲೆ ದೇಹದ ಭಾರವನ್ನು ಹಾಕಿ ಅಭ್ಯಾಸ ಮಾಡಲಿಕ್ಕೆ ಇದು ಸಹಾಯಕಾರಿ ಆಗ್ತದೆ. ಮೊದಲನೇ ಬಾರಿಗೆ ಅಭ್ಯಾಸ ಮಾಡ್ತಕ್ಕಂಥವ್ರು ಅದು ವಯಸ್ಕರಾದಾಗ, ಹೆಚ್ಚು ದೇಹದ ತೂಕ ಇದ್ದಾಗ ಗೋಡೆಯ ಆಸನವನ್ನು ಪಡೆದುಕೊಂಡು ಇದನ್ನು ಅಭ್ಯಾಸ ಮಾಡ್ತಾ ರೂಢಿಗತದ ನಂತರದಲ್ಲಿ ವೃಕ್ಷಾಸನವನ್ನು ತಾವುಗಳು ಅಭ್ಯಾಸಿಸಿ 21ನೇ ತಾರೀಕು 11ನೇ ಯೋಗ ದಿನಾಚರಣೆ ದಿನ ಮಕ್ಕಳಿಗೆ ಇದನ್ನು ಕೂಡ ತಾವುಗಳು ಹೇಳ್ಕೊಡ್ತಾ ಹೋಗಿ. ನಿಂತು ಮಾಡುವ ಎರಡನೇ ಆಸನ ವೃಕ್ಷಾಸನ. ಮೂರನೇದಾಗಿ ಪಾದ ಹಸ್ತಾಸನ. ಈಗ ತಮಗೆಲ್ಲ ಮಾಹಿತಿ ಗೊತ್ತೇ ಇದೆ. ನಾವು ಸೂರ್ಯ ನಮಸ್ಕಾರವನ್ನು ಕೂಡ ಮಾಡುವಾಗ ಈ ಒಂದು ಪಾದ ಹಸ್ತಾಸನ ಸ್ಥಿತಿಯನ್ನು ಎರಡನೇ ಕೌಂಟ್ನಲ್ಲಿ ತಲುಪ್ತೇವೆ. ಹಾಗಾಗಿ ಆಸನಗಳ ಸ್ಥಿತಿ ಬಂದಾಗ ಕೂಡ ಪಾದ ಹಸ್ತಾಸನ. ಪಾದ ಹಸ್ತಾಸನ ಅಂತ ಹೇಳಿದ್ರೆ ಅಂಗೈಗಳನ್ನು ಕಾಲುಗಳ ಕೆಳಭಾಗದಲ್ಲಿ ಇಡುವುದು. ಈ ರೀತಿ ಮಾಡುವಾಗ ಮಕ್ಕಳು ಭಾಳ ಚಿಕ್ಕವರು ಇರ್ತಾರೆ. ಇಲ್ಲಿ ಕೆಳಗೆ ಇನ್ನೊಂದು ಚಿತ್ರದಲ್ಲಿ ಏನಿದೆ, ಈ ಪ್ರಕಾರದಲ್ಲಿ ಸಂಪೂರ್ಣವಾಗಿ ಹೊಟ್ಟೆಯನ್ನು ಒಳಗೆಳೆದುಕೊಂಡು ಉಸಿರು ಬಿಡ್ತಾ ಎಂಟಿ ಸ್ಟಮಕ್ನಲ್ಲಿ, ಖಾಲಿ ಹೊಟ್ಟೆಯಲ್ಲಿ ಮೂಗಿಗೆ, ಮೊಣಕಾಲಿಗೆ ನಮ್ಮ ಮೂಗನ್ನು ಮುಟ್ಟಿಸುವಂತಹ ಪ್ರಯತ್ನಶೀಲತೆ ನಮ್ಮದಾಗಬೇಕು. ಈ ಒಂದು ಆಸನವನ್ನು ಮಾಡ್ತಾ ಹೋಗೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚುತ್ತದೆ, ಬೆನ್ನು ನೋವು ಕಡಿಮೆ ಆಗ್ತದೆ, ಮತ್ತು ಅಲ್ಲಿ ನಮ್ಮ ಬಾಲಕಿಯರು ಇರೋದ್ರಿಂದ ಮುಟ್ಟಿನ ಸಮಸ್ಯೆಯನ್ನು ಕೂಡ ನಿವಾರಿಸಿಕೊಳ್ಳಿಕ್ಕೆ ಸಹಾಯಕಾರಿ ಆಗ್ತದೆ ಅಂತಕ್ಕಂಥ ಒಂದು ಮಾಹಿತಿ. ಇದರ ಲಾಭ ನಮಗೆ ಗೊತ್ತಾಗ್ತದೆ. ನಿಂತು ಮಾಡುವ ಆಸನ ಪಾದ ಹಸ್ತಾಸನ. ಇನ್ನು ನಂತರದಲ್ಲಿ ನಾಲ್ಕನೇ ಆಸನ ಅರ್ಧ ಚಕ್ರಾಸನ. ಅರ್ಧ ಚಕ್ರಾಸನ ಅಂದರೆ ಎರಡೂ ಕಾಲುಗಳ ನಡುವೆ 2 ಇಂಚು ಅಂತರದಲ್ಲಿ ನಿಂತ್ಕೊಳ್ಬೇಕು. ನಂತರದಲ್ಲಿ ಉಸಿರನ್ನ ಎಳೆದುಕೊಂಡು ಉಸಿರು ನಿಧಾನಕ್ಕೆ ಬಿಡುತ್ತಾ ಹೋಲ್ಡಿಂಗ್ನಲ್ಲಿಟ್ಟು ನಿಧಾನವಾಗಿ ಹಿಂದಕ್ಕೆ ಬಾಗಬೇಕು. ಈ ರೀತಿ ಅರ್ಧಕ್ಕೆ ಬಾಗೋದ್ರಿಂದ ನಮ್ಮ ಒಂದು ಎದೆ ವಿಸ್ತಾರವಾಗ್ತದೆ, ಲಂಗ್ಸ್ಗಳಿಗೆ ಒಳ್ಳೆಯ ಒಂದು ಉತ್ತಮ ಒಂದು ಸೆಳೆತ ಬರ್ತದೆ, ಗಾಳಿ ಸರಳವಾಗಿ ಆಗ್ತದೆ. ಈ ಆಸನವು ಬೆನ್ನಿನ ಮೂಳೆ, ನರ ಮತ್ತು ಸ್ನಾಯುಗಳ ಬಲಪಡಿಸ್ತದೆ. ಸ್ಟಾಂಡಿಲೈಸಿಸ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ಅರ್ಧ ಚಕ್ರಾಸನ ನಮಗೆ ಸಹಾಯಕಾರಿ ಆಗ್ತದೆ. ಇದು ಪ್ರೋಟೋಕಾಲದಲ್ಲಿದ್ದಂತೆ ನಿಂತು ಮಾಡತಕ್ಕಂಥ ಆಸನ ಅರ್ಧ ಚಕ್ರಾಸನ. ಇನ್ನು ಮತ್ತೊಂದು ನಿಂತು ಮಾಡುವಂತಹ 5ನೇ ಆಸನ ತ್ರಿಕೋಣಾಸನ. ಈ ಆಸನವು ದೇಹ, ತೋಳುಗಳು ಮತ್ತು ಕಾಲುಗಳಿಂದ ಉಂಟಾದ ತ್ರಿಕೋಣವನ್ನು ಹೋಲುವುದರಿಂದ ಇದಕ್ಕೆ ತ್ರಿಕೋಣಾಸನ ಅಂತ ಕರಿತೀವಿ. ಈ ಒಂದು ಆಸನವನ್ನು ಸೊಂಟದ ಮೇಲೆ ಕೈ ಇಟ್ಟು ನೇರವಾಗಿ ನಿಂತ್ಕೊಳ್ಬೇಕು. ನಂತರದಲ್ಲಿ ಕೈಯನ್ನು ಪಕ್ಕಕ್ಕೆ ಚಾಚಬೇಕು. ನಿಧಾನವಾಗಿ ಮುಂದಕ್ಕೆ ಬಾಗ್ತಾ ಬಲಗೈಯನ್ನು ಬಲಗಾಲಿನ ಮುಂದಿಟ್ಟು ಎಡಗೈಯನ್ನು ಮೇಲೆ ನೋಡ್ತಾ ಕತ್ತನ್ನು ತಿರುಗಿಸಿ ನಿಮ್ಮ ಮೇಲೆತ್ತಿದಂಥ ಎಡಗೈ ಹೆಬ್ಬೆರಳನ್ನು ನೋಡ್ತಾ ಅಬ್ಸರ್ವ್ ಮಾಡಿ ಮುಂದಕ್ಕೆ ಬಾಗಿ ಎರಡೂ ಬದಿನಲ್ಲಿ ಈ ಒಂದು ತ್ರಿಕೋಣಾಸನವನ್ನು ಮಕ್ಕಳಿಗೆ ನೀವುಗಳು ಹೇಳ್ಕೊಡ್ಬೇಕು. ಅಂದಾಗ ಮಾತ್ರ ಮಕ್ಕಳು ಸರಳವಾಗಿ ಮಾಡ್ತಾರೆ. ಇದು ನಿಂತು ಮಾಡ್ತಕ್ಕಂಥ ಆಸನ ತ್ರಿಕೋಣಾಸನ. ಈ ಆಸನದ ಒಂದು ಲಾಭ,
ಬೆನ್ನುಮೂಳೆಯನ್ನು ಬಲಪಡಿಸ್ತಕ್ಕಂಥದ್ದು, ಮೀನಖಂಡ, ತೊಡೆ ಮತ್ತು ಸೊಂಟದ ಸ್ನಾಯುಗಳನ್ನು ಬಲಪಡಿಸಲಿಕ್ಕೆ ಮತ್ತು ಶ್ವಾಸಕೋಶದ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸಲಿಕ್ಕೆ ಈ ಒಂದು ತ್ರಿಕೋಣಾಸನ ನಮ್ಮೆಲ್ಲ ವಿದ್ಯಾರ್ಥಿಗಳ ಬಳಗಕ್ಕೆ ಹೆಲ್ಪ್ ಆಗ್ತದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನ ತಾವುಗಳು ಇದನ್ನು ಅಭ್ಯಾಸವನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಹೆಚ್ಚು ಸಹಾಯಕಾರಿ ಇದರಿಂದ ಆಗ್ತದೆ. ಹಾಗಾಗಿ ತಾವುಗಳು ಈ ಒಂದು ಆಸನಗಳನ್ನು ಮಕ್ಕಳಿಗೆ ಹೇಳ್ಕೊಡುವಾಗ ಸರಳತೆ ಇರಲಿ, ನಿಧಾನತೆ ಇರಲಿ. ಇಲ್ಲಿ ಅವಸರದಾಯಕವಾಗಿ ಆಸನಗಳನ್ನು ಮಾಡಿಕೊಡೋದು, ಎಷ್ಟು ನಿಧಾನ, ಆಸನದಲ್ಲಿ ನಿಧಾನವೇ ಪ್ರಧಾನ. ಹಾಗಾಗಿ ತಾವುಗಳು ಹಂತ ಹಂತವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕಂತ ಸಂದರ್ಭದಲ್ಲಿ ಸರಳತೆಯಿಂದ ತಾವುಗಳು ಒಂದು ಬಾರಿಗೆ ನೀವು ಅಭ್ಯಾಸ ಮಾಡಿ, ಶಿಕ್ಷಕರ ಅಭ್ಯಾಸ ಮಾಡಿ, ಅದರ ಅನುಭವವನ್ನು ಪಡ್ಕೊಂಡ ಮೇಲೆ ಎಲ್ಲ ಆಸನಗಳನ್ನು ಅವತ್ತು ನೀವು ಅಭ್ಯಾಸವನ್ನು ಮಾಡಲಿಕ್ಕೆ ಹೇಳಿದರೆ ಮಕ್ಕಳು ಸರಳವಾಗಿ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಂತು ಮಾಡ್ತಕ್ಕಂಥ ಆಸನದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಕೆ, ಪಠ್ಯದ ಸಿದ್ಧಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ, ಸೋಗಿ.